ಕಾಂಪ್ಯಾಟಿಬಿಲಿಟಿ ಅಂದರೆ ಹೊಂದಾಣಿಕೆ ಒಂದು ಮದುವೆಯಲ್ಲಿ ಎಷ್ಟು ಅವಶ್ಯಕತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಎಲ್ಲರಿಗೂ ಅರ್ಥ ಆಗಲಿ ಅಂತ ಸಿಂಪಲ್ ಇಂಗ್ಲೀಷ್ ವರ್ಡು ಮತ್ತು ಕನ್ನಡ ವರ್ಡನ್ನು ಬಳಸಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಒಂದನೇ ಜೋಡಿ, ಹೆಂಡತಿ ಸ್ಟ್ರಾಂಗು, ಗಂಡ ಒಂಥರ ಮೈಲ್ಡು. ಇದು ಎರಡನೇ ಜೋಡಿ, ಗಂಡ ಸ್ಟ್ರಾಂಗು, ಹೆಂಡತಿ ಮೈಲ್ಡು. ಆಸಕ್ತಿಕರವಾದ ವಿಷಯ ಏನಂತಂದರೆ, ಈ ಫಿಲ್ಮ್ ಮುಗಿದ್ರೊಳಗೆ ಏನಾಗುತ್ತಂದರೆ ಗಂಡ ಹೆಂಡತಿ ಇಬ್ಬರು ಎಕ್ಸ್ಚೇಂಜ್ ಆಗ್ತಾರೆ. ಮತ್ತು ಇದೇನು ಒಂದನೇ ಜೋಡಿಯಲ್ಲಿ ಏನು ಹೆಂಡತಿ ಅಂತಂದರೆ ಈ ಪರಿಸ್ಥಿತಿಯಲ್ಲಿ ಇರ್ತಾಳೆ ನೋಡಿ. ಸಾಫ್ಟ್ ಜೋಡಿ ಇದೆಯಲ್ಲ, ಅದು ಈ ಥರ ಇರುತ್ತೆ. ಅವರಲ್ಲಿ ಹೊಂದಾಣಿಕೆ ಆಗಿಬಿಡುತ್ತೆ. ಅವ್ರ ಈ ಥರ ಏನು ಒಬ್ರಿಗೊಬ್ಬರು ಹೊಂದ್ಕೊಂಡ್ಬಿಡ್ತಾರೆ, ಕಡೆಗೆ ಡೈವರ್ಸ್ ಮಾಡ್ಕೊತಾರೆ ಅಂದ್ಕೊಳ್ಳಿ. ಇವನು ಏನೋ ಒಂದನೇ ಜೋಡಿ ಗಂಡ ಇದೆ, ಇಲ್ಲ ಎರಡನೇ ಜೋಡಿ ಗಂಡ ಇವನು. ಈ ಜೋಡಿಗಳಲ್ಲಿ ಅಗ್ರೆಸಿವ್ ಆಗಿರೋರು ಏನಂತಂದರೆ ಒಬ್ರನ್ನೊಬ್ಬರು ಏನಂತಾರೆ ಎಂಜಾಯ್ ಮಾಡಿಬಿಡ್ತಾರೆ. ಅವರು ಮುಂದಿಂದು ಅದ್ರ ಪ್ರಭಾವ ಏನಾಗುತ್ತೆ ಅಂತ ವಿಚಾರ ಮಾಡದೆ ಮಾಡಿಬಿಡ್ತಾರೆ. ಆ ಸೀನ್ ಇದು. ಇದ್ರ ಪ್ರಭಾವ ಏನೋ ಆ ಸಾಫ್ಟ್ ಜೋಡಿ ಮೇಲೆ ಪರಿಣಾಮ ಆಗುತ್ತೆ. ಅವರೆಲ್ಲ ಏನೋ ಒಂಥರ ಇದರಲ್ಲಿ ಏನೋ ಡಿಪ್ರೆಷನ್ ಮೂಡಲ್ಲಿ ಆ ಥರ ಹೋಗಿ ಒಂದು ಸ್ವಲ್ಪ ಕೆಟ್ಟ ಮಾಡಿಕೊಂಡು ಆ ಥರ ಈ ಥರ ಮಾಡಿಕೊಂಡು ಇದು ಮಾಡ್ತಾರೆ. ಇದು ಅಗ್ರೆಸಿವ್ ಆಗಿರೋ ಜೋಡಿ ಎಂಜಾಯ್ ಮಾಡೋ ಟೈಮಲ್ಲಿ. ಅದೇ ಎರಡನೇ ಜೋಡಿ ಏನಂತಂದರೆ ಓಕೆ ನೋಡಿ, ಇದೇನಂದರೆ ಸಿಂಪಲ್ ಇದೆ, ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಇದ್ರ ಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಹೇಳಿ. ಇದು ಒಂದನೇ ಜೋಡಿದು ಹೆಂಡತಿ ಗಂಡ. ಇಲ್ಲಿ ನೋಡಿ ಸಿಂಪಲ್ ಎಕ್ಸ್ಪ್ಲನೇಷನ್ ಇದೆ ತೆಲುಗುವಲ್ಲಿ, ಓದ್ಕೊಳ್ಳಿ. ಕಮೆಂಟ್ಸ್ ಮಾಡಿ. ಕಮೆಂಟ್ಸಲ್ಲಿ ಕೇಳಿದರೆ ನಿಮಗೇನಂತಾರೆ ಫಿಲ್ಮ್ ಹೆಸರು ಹೇಳ್ತೀನಿ. ಅದ್ರ ಮೇಲೆ ನಿಮಗೆ ಏನು ಡೌಟ್ಸ್ ಬಂದರೆ ಅದನ್ನೆಲ್ಲ ಬಗೆಹರಿಸ್ತೀನಿ. ಯಾಕೆ ಏನು ಈ ವಿಡಿಯೋ ಈ ಫಿಲ್ಮ್ ಬಗ್ಗೆ ನಾನು ಕಮೆಂಟ್ಸ್ ಮಾಡಿದೆ ಅನ್ನೋದು ನಿಮ್ಗೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.